ಎಲ್ಲರಿಗೂ ಸಂತೋಷ ಮಾಡೋ ನಮಸ್ಕಾರಗಳು. ಇವತ್ತು ಬಂದ ವಿಷಯನೇ ತುಂಬ ಬೇಜಾರಾಗ್ತದೆ. ಈ ತೋಟಕ್ಕೆ ಬರಲಿಕ್ಕೇ ಬೇಜಾರಾಗ್ತದೆ. ಯಾಕೆಂದರೆ ತುಂಬ ದಿನಗಳಿಂದ ಅಂದರೆ ಫೆಬ್ರವರಿಯಿಂದ ಸ್ಟಾರ್ಟ್ ಆಗಿದೆ ಒಂದು ಮಳೆ, ಒಂದು ಬಿಸಿಲಿಲ್ಲ. ಇವತ್ತು ಸ್ವಲ್ಪ ಬಿಸಿಲು ಬಿದ್ದಿದೆ, ಅದು ಕೂಡ ಇವತ್ತು ಜೋರು ಮಳೆ ಅಂತ ಇತ್ತು ಹವಾಮಾನ ವರದಿಯಲ್ಲಿ. ಹಾಗಾಗಿ ಸ್ವಲ್ಪ ಏನು ಬಿಸಿಲು ಬದ್ದಿದೆ ನೋಡಿ. 1-2 ತಿಂಗಳಾಯಿತು ಬಿಸಿಲು ಬರದೆ ಇಲ್ಲಿ ಮಂಗಳೂರಲ್ಲಿ. ಬಿಸಿಲೇ ಬಿಸಿಲು, ಬಿಸಿಲಲ್ಲ ಮಳೆ ನಿಲ್ಲುವುದಿಲ್ಲ. ಡಿ ಸಿ ರಜೆ ಕೊಟ್ಟರು ಮಳೆ ನಿಲ್ಲುವುದಿಲ್ಲ, ಡಿ ಸಿ ರಜೆ ಕೊಡಲಿಲ್ಲಾದರೂ ರಜೆ ಮಳೆ ಬೀಳ್ತಾನೇ ಇರ್ತದೆ ಮಳೆ. ಸೊ ಹಾಗಾಗಿ ನಾವಿವತ್ತು ತೋಟಕ್ಕೆ ಬಂದಿದ್ದೇವೆ. ನೋಡಿ, ನಮ್ಮ ತೋಟ ಸಾಧಾರಣ ಚಿಕ್ಕದುಂಟು. ಚಿಕ್ಕ ತೋಟದಲ್ಲಿ ನಮಗೆ ಆದಷ್ಟು ಫಲ ಸಿಗ್ತದೆ. ಈ ವರ್ಷ ನೋಡಿದರೆ ಇಲ್ಲಿ ನಮ್ಮ ತೋಟದಲ್ಲಿ ಎಂತ ಅಂದರೆ ಕೊಳೆ ರೋಗ ಅಂತ ಹೇಳ್ತಾರೆ, ಅಡಿಕೆಗೆ ಆಗೋದು ತುಂಬ ಆಗಿದೆ. ನೋಡಿ ನಮ್ಮ ತೋಟದಲ್ಲಿ ತುಂಬ ಕೊಳೆ ರೋಗ ಆಗಿದೆ. ಮತ್ತು ನಾವು ನೋಡಿ, ಇದು ಕೊಳೆ ರೋಗ ಆದದ್ದೆಲ್ಲ ನಾವು ಅಡಿಕೆಯನ್ನು ತಗೊಂಡು ಹೋಗ್ತಾ ಇದ್ದೇವೆ ಮನೆಗೆ. ಏನು ಮಾಡೋದು, ಮಳೆ ಬಿಟ್ಟರೆ ಒಳ್ಳೆಯದು. ಒಂದು ವಾರ ಹೋದರೂ ನಮಗೆ ಒಳ್ಳೆ ತೋಟಕ್ಕೊಂದು ಬಿಸಿಲು ಬಿದ್ದಾಗೆ ಆಗ್ತದೆ. ಮತ್ತು ತೋಟ ಸಹ ಕ್ಲೀನ್ ಇರ್ತದೆ, ಮತ್ತು ನಮಗೆ ಕೊಳೆ ರೋಗ ಸ್ವಲ್ಪ ಕಡಿಮೆ ಆಗ್ತದೆ. ನಿಮ್ಮ ಮನೆಗಳಲ್ಲಿ ಹೀಗೆ ಅನಿಸುತ್ತೆ ಅಲ್ಲ? ನಮ್ಮ ತುಂಬ ಕಡೆ ನಾನು ಫೋನ್ ಮಾಡಿ ಕೇಳಿದೆ, ಇದೇ ಥರ ರೋಗ ಅಂತೆ ಬೀಳ್ತಾನೆ ಇರ್ತದಂತೆ. ಮಡೆಂತಾರಲ್ಲೂ ಫೋನ್ ಮಾಡಿ ಕೇಳಿದೆ ನಾನು, ಮಳೆ ಹೇಗೆ ಉಂಟು ಮತ್ತು ಅಡಿಕೆ ಬೀಳ್ತಿದ್ಯಾ ಅಂತ. ತುಂಬ ಹೇಳಿದರು ಹೀಗೇ ಕೊಳೆ ರೋಗ ಇದ್ದದೆ ಅಂತೆ. ನೋಡುವ, ಇನ್ನು ಮುಂದೆ ನಾವು ಹೋಗ್ಲಿಕ್ಕೆ ಉಂಟು. ಇನ್ನು ಮೊನ್ನೆ ಜೋರೊಂದು ಮಳೆ ಬಂತು, ಮಳೆಲ್ಲ ಗಾಳಿ ಮಳೆ ಒಟ್ಟಿಗೆ ಬಂತು. ನಮ್ಮ ದೊಡ್ಡಪ್ಪನವ್ರ ಮನೆ ತೋಟದಲ್ಲಿ 12-13 ಕಂಗು ಒಮ್ಮೆಲೆ ಒಂದು ದೊಡ್ಡ ಮರ ಬಿದ್ದು 13-15 ಗಿಡ ಒಂದೇ ಜಾಗದಲ್ಲಿ ಪಲ್ಟಿಯಾಗಿ ಎಲ್ಲ ಕಟ್ಟಾಗಿ ಬಿದ್ದಿದೆ. ನೋಡೋಣ, ನಿಮಗೆ ತೋರಿಸ್ತೇನೆ, ಎಲ್ಲರೂ ನೋಡ್ತಾ ಇರಿ. ನೋಡಿ, ಇದೆಲ್ಲ ನಮ್ಮದು ಕೊಳೆ ರೋಗ ಆಗಿ ಕೆಳಗೆ ಬಿದ್ದದ್ದು. ನೋಡಿ, ಎಲ್ಲ ಕೊಳೆ ರೋಗ ಚಿಕ್ಕದು ದೊಡ್ಡದೆಲ್ಲ ಬಿದ್ದಿದೆ. ನಾನು ಅಂದ್ಕೊಂಡಿದ್ದು ಒಂದು ಗೋಣಿ ಸಾಕು ಅಂತ, ಜಾಸ್ತಿ ಇರಲಿಕ್ಕಿಲ್ಲ ಅಂತ. ನೋಡಿ, ಒಂದು ಗೋಣಿ ಆಲ್ರೆಡಿ ಫುಲ್ಲಾಗಿದೆ. ಈ ಗೋಣಿಯಲ್ಲಿ ಫುಲ್ಲಾಗಿದೆ, ಈಗ ನಾನು ತೊಗೊಂಡು ಹೋಗ್ಬೇಕು. ನೋಡಿ, ಎಲ್ಲ ಕೊಳೆ ರೋಗ. ಸೊ ನಾನೀಗ ಇದನ್ನು ಒಂದು ಗೋಣಿಯನ್ನು ತಗೊಂಡು ಹೋಗಿ ಅದನ್ನು ಪಲ್ಟಿ ಮಾಡಿ, ಇಲ್ಲ ಇನ್ನೊಂದು ಗೋಣಿ ತಂದುಕೊಂಡು ತೋಟಕ್ಕೆ ಬರಬೇಕು. ತುಂಬ ಆಗಿದೆ ನೋಡಿ, ಇನ್ನೂ ಎಕ್ತಿದ್ದೇವೆ. ಇನ್ನೂ ತುಂಬ ಉಂಟು. ಹೋಗಿ ಬರ್ತೇನೆ ತೋಟಕ್ಕೆ, ಅಲ್ಲ ಮನೆಗೆ ಇಲ್ಲಿಗೆ ಹೋಗಿ ಬರ್ತೇನೆ. ಸೊ ಕಾಯ್ತಾ ಇರಿ, ಇನ್ನು ತೋರಿಸಲಿಕ್ಕೆ ಬಾಕಿ ಉಂಟು. ಲೈಕ್ ಮಾಡೋದನ್ನು ಮರೆಯಬೇಡಿ, ಮತ್ತು ಸಬ್ಸ್ಕ್ರೈಬನ್ನು ಮಾಡಿ ಆಯಿತಾ, ಅಲ್ಲೇ ಸೈಡಲ್ಲಿ ಪಕ್ಕದಲ್ಲಿ. ಕೊಳೆ ರೋಗದ್ದು ನೋಡಿ, ಇದೆಲ್ಲ ಈ ಥರ ಬರ್ತದಲ್ಲ, ಎಲ್ಲ ಕೊಳೆ ರೋಗನೇ. ನೋಡಿ ಇದೆಲ್ಲ ಕೊಳೆ ರೋಗದ್ದೇ, ತುಂಬ ಬಿದ್ದಿದೆ ನಮ್ಮ ತೋಟ. ಇಡೀ ಕೊಳೆ ರೋಗದಲ್ಲೇ ಉಂಟು ನೋಡಿ, ಇದು ನಮ್ಮ ತೋಟ. ಸೊ ಇಲ್ಲಿ ಅಮ್ಮ ಮತ್ತು ತಂಗಿ ಏಕ್ತಾ ಇದ್ದಾರೆ ನೋಡಿ, ಚಿಕ್ಕದು. ಇದು ನಮಗೆ ಸಾಧಾರಣ ಒಂದು 5-6 ಕ್ವಿಂಟಲ್ ಆಗುವ ಬಜ್ಜಿ, ಅಂದರೆ ಅಡಿಕೆ ಎಲ್ಲ ಕೊಳೆ ರೋಗ ಬಿದ್ದು ಖಾಲಿಯಾಗಿದೆ. ಏನು ಮಾಡೋದು? ತೋಟಕ್ಕೆ ತಮ್ಗಳೇನೆ ಅಮ್ಮೆ ಒಯ್ ಅಮ್ಮ ಹೇಳಿದ್ರು ಅಲ್ಲಿ ತುಂಬಾ ಅಣಬೆ ಉಂಟಂತ. ಅಮ್ಮ ಹೇಳಿದ್ರು ಅಲ್ಲಿ ರೋಗ ಹಿಡ್ದಿದೆ ಅಂತ. ಅಮ್ಮ ಹೇಳಿದ್ರು ಅಲ್ಲಿ ತುಂಬ ತೆಂಗಿನಕಾಯಿ ಬಿದ್ದಿದೆ ಅಂತ. ಅಮ್ಮ ಹೇಳಿದ್ರು ಹಂಗೂ ಬಿದ್ದಿದೆ ಅಂತ ಅಂತಾನೆ. ಹಂಗಾಸನೆ ಹಂಗೆ ನಮಗೆ ನಾವು ಪೇಪರ್ ಸಂಗ್ ನಮಸ್ತೆ ಬೆಂಗಳೂರು ಫೇಮಸ್ ಇಲ್ಲಿ ನೋಡಿ, ಕೊಕೊನಟ್ ಕದ ನಮ್ಮ ಮುನ್ನಕ್ಕ ಅವರು ಬಜ್ಜಿ ಎಕ್ಕುತ್ತಾ ಇದ್ದಾರೆ. ನಮ್ಮೊಂದಿಗೆ ಈಗ ಲೈವ್ ಆಗಿ ನೇರ ಪ್ರಸಾದಲ್ಲಿ ಮುನ್ನವರಿದ್ದಾರೆ. ಮುನ್ನವರು ಬಜ್ಜಿ ಹಾಕ್ತಾ ಇದ್ದಾರೆ. ಅದರೊಳಗೆ ನಮ್ಮ ಹುಡುಗಿ ಜೂಲಿ ಸಣ್ಣ ಬಂದಿದ್ದಾಳೆ, ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ನೋಡಿ. ಜೂಲಿ ಹಂಗೇಗೋ, ಏ ಜೂಲಿ ಜಗನ್ಮಣಿ ಪೌಲಾಯ್
ದೊರಲಿ ನೋಡಿ, ಇದು ನಿನ್ನೆ ಒಂದು ದೊಡ್ಡ ಗಾಳಿ ಬಂದದ್ದು, ಬಂದ ಗಾಳಿಗೆ ಬಿದ್ದದು ನೋಡಿ. 2 ಭಾಗ ಆಗಿದೆ, ಕಟ್ಟಾಗಿ ಬಿದ್ದಿದೆ ನೋಡಿ. ನೋಡಿ, ಇದೇ ಥರ ನಾವು ಕಟ್ಟಾಗಿ ಬೀಳುದು ಇಡೀ ವರ್ಷ. ಇದು ನೋಡಿ ನಮ್ಮದು ಕೊಳೆ ರೋಗ, ಅದು ಚಿಕ್ಕ ಚಿಕ್ಕದ್ದು, ತುಂಬ ಲಾಸ್ ಇದೆ. ಇದರಲ್ಲೇ ನಮಗೆ ಸಾಧಾರಣ ತುಂಬ ಬೆಳೆ ಬಾಳುವ ಅಡಿಕೆ. ಮತ್ತು ಏನು ಮಾಡೋದು, ಚಿಕ್ಕ ಚಿಕ್ಕದಲ್ಲ ಇದು. ನಾವು ನಮ್ಮ ಇಲ್ಲಿ ಚಿಕ್ಕದೊಂದು ತೋಡುಂಟು, ಅಲ್ಲಿಗೆ ಬಿಸಾಡುವುದು. ಅಂದರೆ ವೇಸ್ಟ್ ಆಗ್ತದಲ್ಲ, ಇದು ಯೂಸ್ ಇಲ್ಲ. ನೋಡಿ, ಇಷ್ಟು ಚಿಕ್ಕ ಚಿಕ್ಕ ಇಟ್ಕೊಂಡು ಎಂತ ಮಾಡೋದು. ನೋಡಿ ನೋಡಿ, ನನ್ನ ತೋಡು, ಇಲ್ಲಿ ನಾವು ಇದನ್ನು ಬಿಸಾಡುವಂಥದ್ದು ನೋಡಿ. ನೋಡಿ, ಜೋರಾಗಿ ಗಾಳಿ ಸಹ ಬೀಸ್ತುಂಟು ನೋಡಿ, ಇದೇ ರೀತಿ ಆಗೋದು. ನೋಡಿ ಜನರೇ, ಇದು ನಮ್ಮ ದೊಡ್ಡಪ್ಪನವರ ತೋಟ. ಇಲ್ಲಿ ಬೃಹತ್ ಗಾತ್ರದ ಒಂದು ಮರ ಬಿದ್ದಿದೆ, ನೋಡ್ತಿದ್ದೀರಲ್ಲ. ನೋಡಿ, ಇದು ಬೃಹತ್ ಗಾತ್ರದ ದೊಡ್ಡ ಮರದಾಗಿ ಇದು ನಮ್ಮದು ಅಡಿಕೆ ಮರ. ನೋಡಿ, ಇದರ ಕೆಳಗೊಂದು ಅಡಿಕೆ ಮರ ಉಂಟು, ಇಲ್ಲೊಂದುಂಟು. ಮತ್ತು ನೋಡಿ, ಎಲ್ಲ ಬುಡ ಸಮೇತ ಕಿತ್ತು ಬಂದಿದೆ. ನೋಡಿ, ಬೃಹತ್ ಗಾತ್ರದ ಮರಕ್ಕೆ ಈ ನಮ್ಮ ತೋಟ ಯಾವ ಲೆಕ್ಕ ಇಲ್ಲ. ನೋಡಿ, ಇಲ್ಲಿ ನೋಡಿದ್ರೆ ನೀವು ಆಶ್ಚರ್ಯಪಟ್ಟಿದ್ದೀರಿ. ನೋಡಿ, ದೊಡ್ಡ ಹೊಂಡನೇ ಆಗಿದೆ ಇದು, ಎದ್ದೇಳ್ಬಿಟ್ಟು. ನೋಡಿ, ಬೃಹತ್ ಗಾತ್ರದ ಮರ. ನೋಡಿ, ಎಲ್ಲ ಒಂದು ಸಾಧಾರಣ ನಮ್ಮದು ಹೇಳಿದರೆ ಒಂದು ಕಡಿಮೆ ಅಂದರೆ ನಾವು ಲೆಕ್ಕ ಹಾಕಿದ್ದಕ್ಕೆ 11ರಿಂದ ಒಂದು 15 ಅಡಿಕೆ ಮರ ಬಿದ್ದಿದೆ. ನೋಡಿ ನೋಡಿ, ಇದು ದೊಡ್ಡ ಗಾತ್ರದ ಮರ, ನೋಡಿದರೆ ಭಯ ಆಗ್ತದೆ. ನೋಡಿ, ಇಲ್ಲಿ ಬನ್ನಿ. ನೋಡಿ, ಇಲ್ಲಿ ನೋಡಿದರೆ ಸಾಧಾರಣ ಲಾಸ್ ಆಗಿದೆ. ನೋಡಿ, ತುಂಬ ದೊಡ್ಡ ಗಾತ್ರದ ಮರ, ಇದೆಲ್ಲ ಮರ ತೋಟಕ್ಕೆ ಎನ್ನಿದೆ. ನೋಡಿ, ಏನು ಮಾಡುವುದು, ಈ ಥರ ನಮ್ಮ ತುಂಬ ಜೋರಾಗಿ ಮಳೆ ಬರುವಾಗ ನಮಗೇನು ಮಾಡಲಿಕ್ಕಾಗೋದಿಲ್ಲ. ಸೊ ನೋಡ್ತಿದ್ದೀರಲ್ಲ, ಇದೇ ನಾವು ತೋಟ ಮಾಡಿದರೆ ಇದೇ ರೀತಿ ಒಂದು ಅನಾಹುತ ಆಗುತ್ತೆ. ಕೆಲವೊಮ್ಮೆ ಜೋರು ಗಾಳಿ ಬರೋದು, ಅಡಿಕೆ ಮರ ಅರ್ಧದಿಂದ ಕಟ್ಟಾಗಿ ಬೀಳೋದು. ನೋಡಿದರೆ ನೀವು ನಂಬಲಿಕ್ಕಿಲ್ಲ, ಅಲ್ಲೆಲ್ಲ ಒಂದೊಂದು ಕಟ್ಟಾಗಿ ಬಿದ್ದಿದೆ, ಅರ್ಧ. ನೋಡಿ, ಈ ಜಾಗ ಫುಲ್ಲು ಖಾಲಿಯಾಗಿದೆ. ನೋಡಿ, ಅರ್ಧದಿಂದ ಕಟ್ಟಾಗಿ ಬಿದ್ದಿದೆ. ಅಲ್ಲಿ ಅಡಿಕೆ ಇತ್ತು, ಅದು ಸಹ ಖಾಲಿಯಾಗಿದೆ. ನೋಡಿ, ಎಲ್ಲ ಬಿದ್ದಿದೆ. ನೋಡ್ತಿದ್ದೀರಲ್ಲ, ಇದೇ ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಳನ್ನು ನೋಡ್ತಾ ಇರಲು ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.